Hello everyone, let's find out how to recover or deleted Instagram messages. ಸೊ ಫಸ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನಿಮ್ಮ ಪ್ರೊಫೈಲ್ ಸೆಲೆಕ್ಟ್ ಮಾಡಿ. ನಿಮ್ಮ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ರೈಟ್ ಹ್ಯಾಂಡ್ ಸೈಡು 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಅಕೌಂಟ್ ಸೆಟ್ಟಿಂಗ್ಸ್ ಹತ್ರ ನಿಮಗೆ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎಕ್ಸ್ಪೋರ್ಟ್ ಯುವರ್ ಇನ್ಫಾರ್ಮೇಷನ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಕ್ರಿಯೇಟ್ ಎಕ್ಸ್ಪೋರ್ಟ್ ಅಂತ ಒಂದು ಬಟನ್ ಕಾಣಿಸುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲು ಎಷ್ಟು ಲೈಕ್ 2-3 ಪ್ರೊಫೈಲ್ಸ್ ಇದ್ದರೆ, ಸೊ ಅದೆಲ್ಲ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸು ನಿಮಗೆ ಇಲ್ಲಿ ಕಾಣಿಸುತ್ತೆ. ನಿಮ್ಗೆ ಯಾವುದು ಮೆಸೇಜಸ್ನ ರಿಕವರ್ ಮಾಡಬೇಕು ಅಂತ ಇದೆಯೋ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಚೂಸ್ ವೇರ್ ಟು ಎಕ್ಸ್ಪೋರ್ಟ್ ಟು ಡಿವೈಸ್ ಸೆಲೆಕ್ಟ್ ಮಾಡಿ. ಇದು ನಿಮ್ಮ ಇನ್ಸ್ಟಾಗ್ರಾಮ್ ಫುಲ್ ಎಕ್ಸ್ಪೋರ್ಟ್ ಡೀಟೇಲ್ಸು. ಇದರಲ್ಲಿ ಫಸ್ಟು ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಡೇಟ್ ರೇಂಜ್. ಸೊ ಈ ಡೇಟ್ ರೇಂಜಲ್ಲಿ ನಿಮಗೆ ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಇಲ್ಲ ಲಾಸ್ಟ್ 3 months, ಲಾಸ್ಟ್ 6 months, ಲಾಸ್ಟ್ ಇಯರ್, ಇಲ್ಲ ಲಾಸ್ಟ್ 3 years, ಇಲ್ಲ ಆಲ್ ಟೈಮ್. ಮತ್ತು ಕಸ್ಟಮ್ ನೀವು ಡೇಟ್ ಕೂಡ ಕಸ್ಟಮ್ ಮಾಡ್ಬೋದು. ನಿಮಗೆ ಲೈಕ್ ಸಪೋಸ್ ಇವಾಗ December 1 December 20 ಬೇಕು ಅಂತ ಹೇಳಿದ್ರೆ ಆ ಡೇಟ್ನ ಕಸ್ಟಮ್ ಮಾಡಿಕೊಂಡು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ನಾನು ಈಗ ಬರೀ ಲಾಸ್ಟ್ ವೀಕ್ ಮೆಸೇಜಸ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಸೇವ್ ಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ಮೀಡಿಯಾ ಕ್ವಾಲಿಟಿ, ನಿಮಗೆ ಲೈಕ್ ಮೀಡಿಯಾ ಯಾವ ಕ್ವಾಲಿಟಿ ಬೇಕೋ ಹೈಯರ್ ಕ್ವಾಲಿಟಿ ಚೂಸ್ ಮಾಡಿದ್ರೆ ನಿಮಗೆ ಸ್ಪೇಸ್ ತುಂಬ ಹಿಡಿಯುತ್ತೆ. ಸೊ ಅಲ್ಲಿ ನಾವು ಮೀಡಿಯಮ್ ಕ್ವಾಲಿಟಿ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟು ಇಲ್ಲಿ ಕಸ್ಟಮೈಸ್ ಇನ್ಫಾರ್ಮೇಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲೆಲ್ಲ ಕ್ಲಿಯರ್ ಆಲ್ ಅಂತ ಎಷ್ಟು ಕ್ಲಿಯರ್ ಆಲ್ ಕಾಣಿಸುತ್ತೋ ಸ್ಕ್ರಾಲ್ ಮಾಡಿದಷ್ಟು ಅದನ್ನೆಲ್ಲ ಫಸ್ಟು ನೀವು ಕ್ಲಿಯರ್ ಆಲ್ ಮಾಡ್ಕೊಂಬಿಡಿ. ಸೊ ಯಾವುದೂ ಒಂದು ಚೆಕ್ ಬಾಕ್ಸು ಚೆಕ್ ಮಾಡಿರಬೇಡಿ, ಎಲ್ಲ ಕ್ಲಿಯರ್ ಆಲ್ ಮಾಡ್ಕೊಂಡ್ಮೇಲೆ ತಿರ್ಗಾ ಮೇಲೆ ಸ್ಕ್ರಾಲ್ ಮಾಡಿ. ನಿಮಗೆ ಬೇಕಾಗಿರೋದು ಮೆಸೇಜಸ್ ಅಲ್ವಾ, ಸೊ ಮೆಸೇಜಸ್ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಮತ್ತು ಸೇವ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಸ್ಟಾರ್ಟ್ ಎಕ್ಸ್ಪೋರ್ಟ್ ಅಂತ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಅಪ್ಡೇಟ್ ಮಾಡಿಬಿಟ್ಟು ಕ್ಲಿಕ್ ಆನ್ ಕಂಟಿನ್ಯೂ. ಸೊ ನಿಮಗೆ ಇಲ್ಲಿ ರಿಕ್ವೆಸ್ಟೆಡ್ ಕಾಣಿಸ್ತಾ ಇದೆಯಲ್ಲ, ಇನ್ಫಾರ್ಮೇಷನ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ಎಕ್ಸ್ಪೋರ್ಟ್, ವಿ ವಿಲ್ ಲೆಟ್ ಯು ನೋ ವೆನ್ ಇಟ್ ಈಸ್. ಒನ್ಸ್ ನಿಮ್ಮ ಎಕ್ಸ್ಪೋರ್ಟ್ ರೆಡಿ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಮೇಲಲ್ಲಿ, ಇಲ್ಲಾಂದರೆ ನೀವು 15 minutes ಬಿಟ್ಕೊಂಡು ನೀವೇ ಚೆಕ್ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ನಿಮ್ಮ ಎಕ್ಸ್ಪೋರ್ಟು ರೆಡಿಯಾಗಿರುತ್ತೆ. ಸೊ ಈ ಎಕ್ಸ್ಪೋರ್ಟ್ ಬಂದು ನಿಮಗೆ ಬರೀ 4 days ಮಾತ್ರನೇ ಅವೈಲೇಬಲ್ ಇರುತ್ತೆ. ಲೈಕ್ ಫೈಲ್ನ ಡೌನ್ಲೋಡ್ ಮಾಡೋಕ್ಕೆ ನಿಮಗೆ 4 days ಮಾತ್ರನೇ ಟೈಮ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಲೈಕ್ ನೀವು ಎಷ್ಟು ದಿವಸದ್ದು, ಲೈಕ್ 1 month 2 months, ಇಲ್ಲ ನೀವು 1 year ಎಕ್ಸ್ಪೋರ್ಟ್ ಮಾಡೋಕ್ಕೆ ಕೇಳಿದ್ದೀರ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ದ ಮೆಸೇಜ್. ಸೊ ಅದೆಷ್ಟು ಸೈಜ್ ಇದೆಯೋ ಅದ್ರ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಅದು 30 minutes ಇರುತ್ತೆ. 30 minutesಲ್ಲಿ ನಿಮಗೆ ಇದು ಡೌನ್ಲೋಡು ಲೈಕ್ ಎಕ್ಸ್ಪೋರ್ಟ್ಗೆ ರೆಡಿಯಾಗಿರುತ್ತೆ. ಫೈಲ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಎಕ್ಸಿಟ್ ಆಗಿಬಿಡುತ್ತೆ ಇಲ್ಲಿಂದ. ಮತ್ತು ನೀವು ಮತ್ತೆ ರಿಕ್ವೆಸ್ಟ್ನ ರೈಸ್ ಮಾಡಬೇಕಾಗುತ್ತೆ. ವಿತಿನ್ 4 days ನೀವು ಎಕ್ಸ್ಪೋರ್ಟ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ನಿಮಗೆ ಇಲ್ಲಿ ಡೌನ್ಲೋಡ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಆ ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡಿ. ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡೌನ್ಲೋಡ್ ಯುವರ್ ಫೈಲ್ಸ್ ಅಂತ ಮತ್ತೆ ಕೇಳುತ್ತೆ. ಸೊ ಅಗೇನ್ ಕ್ಲಿಕ್ ಆನ್ ಡೌನ್ಲೋಡ್. ಕ್ಲಿಕ್ ಮಾಡಿದ್ಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಇನ್ಸ್ಟಾಗ್ರಾಮ್ AK ಸ್ಟೈಲ್ಸ್ ಡ್ರೀಮ್ಸ್ ಆಫ್ ಯೂನಿಕಾರ್ನ್ ಅಂತ ಒಂದು ಜಿಪ್ ಫೈಲ್ ಇದೆಯಲ್ಲ, ಸೊ ಆ ಜಿಪ್ಪು ಫೈಲ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮೈ ಫೈಲ್ಸ್ ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಒನ್ಸ್ ಕೊಡಿ. ಆ್ಯಂಡ್ ಇಲ್ಲಿ 3 ಫೈಲು ಸೆಲೆಕ್ಟ್ ಆಗಿರುತ್ತೆ. ನಿಮಗೆ ಕೆಳಗಡೆ ನಿಮಗೆ ಎಕ್ಸ್ಟ್ರಾಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಫೈಲ್ ಎಕ್ಸ್ಟ್ರಾಕ್ಟ್ ಆಗಿದೆ. ಯುವರ್ ಇನ್ಸ್ಟಾಗ್ರಾಮ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ, ಮೆಸೇಜಸ್ನ ಕ್ಲಿಕ್ ಮಾಡಿ, ಇನ್ಬಾಕ್ಸ್ ಕ್ಲಿಕ್ ಮಾಡಿ. ಸೊ ಇವಾಗ ನಿಮಗೆ ಕಂಪ್ಲೀಟ್ ನಾನು ಲಾಸ್ಟ್ ಮಂತ್ ರಿಕ್ವೆಸ್ಟ್ ಮಾಡಿದ್ದು ಮೆಸೇಜಸ್ಸು ಯಾರ್ಯಾರು ನಾನು ಮೆಸೇಜ್ ಮಾಡಿದ್ದೆ ಕಂಪ್ಲೀಟು ಮೆಸೇಜಸ್ಸು ನನಗೆ ಎಕ್ಸ್ಪೋರ್ಟ್ ಆಗಿದೆ.
ಸೊ ಮೆಸೇಜಸ್ ಮೇಲೆ ಕ್ಲಿಕ್ ಮಾಡಿ, ಮೆಸೇಜ್ HTML ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯು ಹ್ಯಾವ್ ಟು ಸೆಲೆಕ್ಟ್ HTML VUR, ಯಾಕಂದರೆ ನಾವು HTML ಫಾರ್ಮೆಟಲ್ಲಿ ಫೈಲ್ನ ಡೌನ್ಲೋಡ್ ಮಾಡಿರೋದ್ರಿಂದ ನೀವು ಅದರಲ್ಲಿ HTML ಫಾರ್ಮೆಟ್ನ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮಗೆ HTML ಫಾರ್ಮೆಟಲ್ಲಿ ನಿಮಗೆ ನಿಮ್ಮ ಮೆಸೇಜಸ್ಸು ವ್ಯೂ ಆಗುತ್ತೆ. ಇದೇ ಥರ ಮೋರ್ ಇನ್ಸ್ಟಾಗ್ರಾಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ.